ಹಾಯ್ ಫ್ರೆಂಡ್ಸ್, ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಟೊಮೆಟೊ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಮೊದಲಿಗೆ ಹೆಚ್ಚಿರುವಂಥ ಟೊಮೆಟೊ ನಿಮ್ಗೆ ಎಷ್ಟು ಬೇಕಾದರೂ ತೊಗೋಬೋದು. ಒಂದು ಬಾಳೆನ ಕಾಯಕ್ಕಿಟ್ಕೊಳ್ಳಿ. 4 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೊಂಡು ಹುರ್ಕೋಬೇಕು. ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಮತ್ತು ಸ್ವಲ್ಪ ಸಾಸಿವೆ, 2 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅದನ್ನು ಹುರ್ಕೋಬೇಕು. ನೋಡಿ, ಇವಾಗಿದು ಫ್ರೈ ಆಗಿದೆ. ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ. ಇಲ್ಲಿ ತನಕ ಹುರ್ಕೋಬೇಕು. ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಮತ್ತು ಒಂದು ಬಾಳೆ ಇಟ್ಕೊಂಡು 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆ, ಇಂಗು. ಇವಾಗ ಟೊಮೆಟೊನ ಬೇಯಲಿಕ್ಕೆ ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಕೈ ಆಡಿಬಿಟ್ಟು ಮುಚ್ಚಿಡಬೇಕು, ಅಂದರೆ ಚೆನ್ನಾಗಿ ಬೇಯುತ್ತೆ. ಇವಾಗ ಮುಚ್ಚಳ ಮುಚ್ಚಿ ಒಂದು 15 ಮಿನಿಟ್ಸು ಬೇಯಕ್ಕೆ ಬಿಡಿ. ಇವಾಗ ಬೆಂದಿದೆ ಇದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದು ಟೇಬಲ್ ಸ್ಪೂನು ಅರಿಶಿಣದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ 3 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಲ್ಲ. ಸಿಹಿ ತಿನ್ನೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೋದು, ಖಾರ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನೋಡಿ, ಇವಾಗ ಬೆಲ್ಲ ಕರಗ್ತಾ ಇದೆ. ಇವಾಗ ನಾವು ಮಾಡಿಟ್ಕೊಂಡಿರೋಂಥ ಮೆಂತ್ಯ ಸಾಸಿವೆ ಪುಡಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿ ಆಯಿತು ಟೊಮೆಟೊ ಉಪ್ಪಿನಕಾಯಿ. ಇದನ್ನು ನೀವು ಅನ್ನಕ್ಕೆ ಬೇಕಾದರೂ ಕಲಸ್ಕೊಂಡು ತಿನ್ಬೋದು. ಚಪಾತಿ, ದೋಸೆ, ಪಡ್ಡು ಎಲ್ಲದರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿರೋಂಥ ಟೊಮೆಟೊ ಉಪ್ಪಿನಕಾಯಿ ಇವಾಗ ರೆಡಿಯಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.